ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಮಳವಳ್ಳಿಯಲ್ಲಿ ಕೈಗಾರಿಕಾ ವಸಾಹತು ಆಗುತ್ತಿರುವುದನ್ನು ವಿರೋಧಿಸಿ ಜಾನುವಾರುಗಳೊಂದಿಗೆ ಪ್ರತಿಭಟನೆ ನಡೆಸಿದ ರೈತರು. ಸಂಕಷ್ಟದಲ್ಲಿರುವ ರೈತರು ಮಿಶ್ರ ಬೆಳೆ ಬೆಳೆಯುವತ್ತ ಮನಸ್ಸು ಮಾಡಬೇಕು. ಶಾಸಕ ಭೀಮಣ್ಣ ನಾಯ್ಕ್. ನಾವು ಹಣ ತಿಂದರೆ ದೇವರ ಮೇಲೆ ಆಣೆ ಮಾಡಲಿ ಎಂದು ತಿಮ್ಮಪ್ಪ ಮಡಿವಾಳರಿಗೆ ಸವಾಲೆಸೆದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್. ಮೋದಿಯವರ ಬಗ್ಗೆ ಮಾತನಾಡುವ ಮುನ್ನ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಮ್ಮೆ ತಿರುಗಿ ನೋಡಲಿ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಭೀಮಣ್ಣ ನಾಯ್ಕರವರಿಗೆ ಬೇಜವಾಬ್ದಾರಿ ಶಾಸಕರೆಂದು ಹೇಳುವ ನೈತಿಕತೆ ಬಿಜೆಪಿಗಿಲ್ಲ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್. ತಾಲೂಕಿನಾದ್ಯಂತ ಕೃಷಿ ಭಾಗ್ಯ ಯೋಜನೆ ಜಾರಿ, ಸಹಾಯಕ ಕೃಷಿ ನಿರ್ದೇಶಕ ಮಧುಕರ್ ನಾಯ್ಕ್. ಸಂಪೂರ್ಣವಾಗಿ ಶಿಥಿಲಗೊಳ್ಳುತ್ತಿರುವ ಕೋಟೆಕೆರೆ ಫುಟ್ಪಾತ್ ದುರಸ್ತಿಪಡಿಸಲು ಸಾರ್ವಜನಿಕರಿಂದ ನಗರಸಭೆಗೆ ಆಗ್ರಹ. ತುಳಸಿ ಕಾರ್ತಿಕವಾದರೂ ಹೂ ಹಣ್ಣು ಕಬ್ಬಿಗೆ ಮಾರ್ಕೆಟ್ ಇಲ್ಲದೆ ಹಾನಿ ಅನುಭವಿಸಿದ ವ್ಯಾಪಾರಸ್ಥ. ಎಲೆಚುಕ್ಕೆ ರೋಗ ತಡೆಯಲು ಸಾಮೂಹಿಕವಾಗಿ ಔಷಧಿ ಸಿಂಪಡಣೆ ಮಾಡಿದ ಹಂಗಾರಖಂಡ ಗ್ರಾಮಸ್ಥರು. ಸಿದ್ದಾಪುರ ತಾಲೂಕಿನ ಮನ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳವಳ್ಳಿಯಲ್ಲಿ ಕೈಗಾರಿಕಾ ವಸಾಹತು ಆಗಲಿದೆ. ಆ ಜಾಗವು ಗೋಮಾಳ ಆಗಿರುವುದರಿಂದ ಜಾನುವಾರುಗಳ ಮೇವಿಗೆ ಮೀಸಲಿಡಲಾಗಿದೆ. ಆದ್ದರಿಂದ ಇಲ್ಲಿ ಯಾವ ಕಾರಣಕ್ಕೂ ಕಾಮಗಾರಿ ನಡೆಸಬಾರದು. ತಾಲೂಕು ಆಡಳಿತಕ್ಕೆ ಆಗ್ರಹಿಸಿ ಮಳವಳ್ಳಿ ಗ್ರಾಮಸ್ಥರು ಪಟ್ಟಣದಲ್ಲಿ ಜಾನುವಾರುಗಳೊಂದಿಗೆ ವಿನೂತನವಾಗಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಎಪಿಸಿ ಮುಖಂಡ ರೈತರನ್ನು ಉದ್ದೇಶಿಸಿ ಮಾತನಾಡಿದರು. ನಿಮಗೆ 910 ಹಸು, ಸುಮಾರು 1000 ಹಸು. 1000 ಹಸುಗೆ ಎಷ್ಟು ಎಕರೆ ಬಿಡಬೇಕಂತ ಗೊತ್ತಾ? ಎಷ್ಟು? 100 ಎಕರೆಗೆ 100 ಹಸುಗೆ 300 ಎಕರೆ, ಸಾರಿ 30 ಎಕರೆ ಅಂದ್ರೆ 1000 ಹಸುಗೆ ಎಷ್ಟಾಯ್ತು? 300 ಎಕರೆ ಜಮೀನನ್ನ ಬಿಡಬೇಕಿತ್ತು. ಇದು ನಮ್ಮ ಕಾನೂನು. 300 ಎಕರೆ ಜಮೀನನ್ನ ಅಲಾಗೋಗ್ಲಿ, 300 ಎಕರೆ ಜಮೀನನ್ನು ಇವ್ರು ಬಿಡಿ. ಇರೋ 14 ಎಕರೆಗೆ ಹೊಡೆದು ಬಿಟ್ಟು ತಿನ್ನಕ್ ಬಂದಿರಲ್ಲ, ಇದು ನ್ಯಾಯನ ಸ್ವಾಮಿ? ಇರೋ 14 ಎಕರೆ ಅದನ್ನಾದ್ರೂ ಗೋಗಳಿಗೆ ಬಿಡಬೇಕಲ್ಲ, ಅದನ್ನ ಬಿಟ್ಟಿಲ್ಲ. ಆದ್ರೂ ಅಡಿಕೆ ಬೆಳೆಗಾರರು ಒಂದಿಲ್ಲ ಒಂದು ಸಂಕಷ್ಟವನ್ನು ಎದುರಿಸುತ್ತಿರುವುದರಿಂದ ರೈತರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ. ಇಂತಹ ಸಂದರ್ಭದಲ್ಲಿ ರೈತರು ಮಿಶ್ರ ಬೆಳೆ ಬೆಳೆಯಲು ಮನಸ್ಸು ಮಾಡಬೇಕಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಸಿದ್ದಾಪುರ ತಾಲೂಕಿನ ಅಣಲೆಬಾಯಿ ಸಭಾಭವನದಲ್ಲಿ ನಡೆಸಿದ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಫಿ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು. ಇರೋದ್ರಿಂದ ಹಸಿ ಅಡಿಕೆ ಮತ್ತು ಒಣ ಅಡಿಕೆ ಎರಡೂ ಕೂಡ ಇವತ್ತು ನಮ್ಮ ದೇಶಕ್ಕೆ ಪ್ರತಿಷ್ಠೆ ಮಾಡಿ. ಈ ರೀತಿಯಲ್ಲಿ ಹೊಸ ಅಡಿಕೆ ಬಂದ್ರೆ ಮುಂದೆ ಯಾವ ರೀತಿ ಅಡಿಕೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಆದ್ರೆ ಈ ಅಡಿಕೆ ಬೆಳೆಗಾಗಿ ಅದಕ್ಕೆ ಕಾರಣಕ್ಕೆ ನಾವೀಗ ನಮ್ಮ ಸಂಸಾರ ಆರ್ಥಿಕ ಬ್ಯಾಲೆನ್ಸ್ ನಾವೇನು ಮಾಡ್ತಿದ್ದೀವಿ ಅದು ಕಡಿಮೆ ಆದಾಗ ಕೆಲಸ ಕಡಿಮೆ ಆಗಲ್ಲ. ತೋಟಕ್ಕೆ ಸ್ವಲ್ಪ ಹಾಕಲೇಬೇಕಾಗುತ್ತೆ, ಗೊಬ್ಬರ ಹಾಕಲೇಬೇಕಾಗುತ್ತೆ, ಔಷಧಿ ಹೊಡಿಲೇಬೇಕಾಗುತ್ತೆ, ಕೂಲಿ ಸಾಕಷ್ಟು ₹1000 ಕೂಲಿ ಖರ್ಚು ಒಂದಕ್ಕೆ ಬಂದೇ ಬರುತ್ತೆ. ಆದ್ರೆ ಅಡಿಕೆ ಕಡಿಮೆ ಆದಾಗ, ಧಾನ್ಯ ಕಡಿಮೆ ಆದಾಗ ಎಲ್ಲಿ ಅದನ್ನ ಬೇರ್ಪಡಿಸಲಾಗುತ್ತೆ? ಅದು ಆಗಲ್ಲ. ಆ ನಿಟ್ಟಿನಲ್ಲಿ ನಾವು ಈ ರೀತಿ ಕಾಫಿ ಬೆಳೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಕೃಷಿಯನ್ನು ಮಾಡಿದಾಗ ಸರಿಯಾದ ರೀತಿಯಲ್ಲಿ ನಾವು ಅಡಿಕೆ ಅರ್ಧ ಪ್ರಮಾಣಕ್ಕೂ ಹೆಚ್ಚು ಅದರಿಂದ ಆದಾಯವನ್ನು ಪಡೆಯಲು ಸಾಧ್ಯತೆ ಇದೆ ಅನ್ನೋದು ನನ್ನ ಅನಿಸಿಕೆ. ಸದ್ಯದ ಮೂಲಕ ಕೂಡ ಅದು ತಿರುಗಾಡುತ್ತೆ ಸರಿಯಾಗಿ. ನಾವು ಸರಿಯಾದ ರೀತಿಯಲ್ಲಿ ಅಡಿಕೆ ತೋಟದಲ್ಲಿ ನಾವೇನು 500-600 ಅಡಿಕೆ ಎಕರೆಗೆ ಅಡಿಕೆ ಹಾಕ್ತಿದ್ವು, ಅಷ್ಟೇ ಗಿಡ ಇವತ್ತು ಅಡಿಕೆ ತೋಟದಲ್ಲಿ ಕಾಫಿ ಆ ರೀತಿಯಲ್ಲಿ ಹಾಕಿದಾಗ ಅಡಿಕೆ ತೋಟದ ಒಂದು ಕಡೆಯಿಂದ
ಕಳೆ ಕಂಟ್ರೋಲ್ ಆಗುತ್ತೆ, ದರಕ್ಕೂ ಅದರಿಂದ ಸಾಕಷ್ಟು ಮನೆಗೂ ಬೆಳೆಸ್ತೇವೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಕೂಲಿಂಗ್ ಅನ್ನು ಬಹಳ ಈಸಿ ಕೆಲಸ ಮಾಡಿ ಹೆಚ್ಚು ಕೆಲಸ ಪದ್ಧತಿ ಮಾಡ್ತಾರೆ. ನಾವು ಅಡಿಕೆ ಬೆಳೆದು ಮರ ಹಬ್ಬಕ್ಕಾಗ್ತದೆ, ಔಷಧಿ ಹೊಡಿಬೇಕಾಗ್ತದೆ, ಕೆಲವು ಕಡೆ ಕೊನೆ ಕಟ್ಟಲು ಪ್ಲಾಸ್ಟಿಕ್ ಕಟ್ತಾರೆ. ಈಗ ಕೆಲವು ಕರಡತೆ ಒಂದು ಗೋಬಿಯಿಂದ ಪೇಂಟ್ ಮಾಡುವಂತದ್ದು ಹೆಚ್ಚು ಮಳೆ ಆಗ್ತಂದ್ರೆ 50% ಹೆಚ್ಚು ಅಡಿಕೆ ಬೆಳೆಯುವಂತ ಅಡಿಕೆ ಹೋಗಿರುವಂತದ್ದು. ಈ ರೀತಿ ಅನೇಕ ರೀತಿಯ ನಾವು ತೋಟದ ನೋವನ್ನು ಕಂಡಾಗ ಸಿದ್ದಾಪುರದ ಬಿಜೆಪಿ ಮಂಡಲದ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್ ಕಾಂಗ್ರೆಸ್ ಮುಖಂಡರ ಮೇಲೆ ಮಾಡಿರುವ ಆರೋಪಕ್ಕೆ ಪ್ರತಿ ಸವಾಲಿಸಿದಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಅವರು, ಮಾರುತಿ ಮಡಿವಾಳ್ ಯಾವ ತಾಲೂಕಾ ಮಟ್ಟದ ಕಾಂಗ್ರೆಸ್ ಮುಖಂಡರಿಗೆ ಯಾವ ಅಧಿಕಾರಿ ಹಣ ನೀಡಿದ್ದಾರೆಂದು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಬೇಕು. ಇಲ್ಲವಾದರೆ ನಾನು ಕಾಗೇರಿಯವರ ಅಭಿನಂದನಾ ಕಾರ್ಯಕ್ರಮಕ್ಕೆ ತಿಮ್ಮಪ್ಪ ಮಡಿವಾಳ್ ಅಧಿಕಾರಿಯವರೊಂದಿಗೆ ಹಣ ಕೇಳಿದ್ದನ್ನು ಅವರು ಹೇಳಿದ್ದಲ್ಲಿ ಬಂದು ದೇವರ ಮೇಲೆ ಪ್ರಮಾಣ ಮಾಡುವುದಾಗಿ ಅವರು ಸಿರಿಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದ್ರೆ ಆ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಪ್ರಮಾಣ ಮಾಡಿ ನಮ್ಮ ಇಡೀ ತಾಲೂಕು ಕಾಂಗ್ರೆಸ್ ಎಲ್ಲ ಲೀಡರ್ಗೆ ಏನಾದರೂ ಕೊಟ್ಟಿದ್ದೀವಿ, ಯಾರಿಗೆ ಕೊಟ್ಟಿದ್ದಾರೆ ಅವ್ರು ಪ್ರೂಫ್ ಮಾಡಬೇಕು. ಇಲ್ಲ ಅಂದ್ರೆ ತಾಲೂಕಾ ಮಟ್ಟದ ಮುಖಂಡರಿಗೆ ಯಾವ ಅಧಿಕಾರಿಗಳು ದುಡ್ಡು ಕೊಟ್ಟಿದ್ದಾರೆ ತಿಮ್ಮಪ್ಪ ಗೊತ್ತಲ್ವಾ. ತಿಮ್ಮಪ್ಪ ಮತ್ತು ಅಧಿಕಾರಿಗಳು ಬಂದು ಅವನಿಗೆ ಯಾವ ಜಾಗದ ನಂಬಿಕೆ ಇದೆ, ಒಂದು ವಾರದಲ್ಲಿ ನಾವು ಪ್ರಮಾಣ ಕೊಡ್ತೀವಿ. ಒಂದು ಕೊಂಡ್ಲಿ ಮಾರಿಕಾಂಬೇಶ್ವರಿಗೂ ಆಗ್ಬೋದು, ಇಲ್ಲಾಂದ್ರೆ ಇತ್ಲಕಪ್ಪ ಮಾರಿಕಾಂಬೇಶ್ವರಿಗೂ ಆಗ್ಬೋದು. ನಾವು ಬರಕ್ಕೆ ರೆಡಿ ಇದ್ದೀವಿ, ಆಗ್ಬೋದು, ನಾವು ರೆಡಿ ಇದ್ದೀವಿ. ಇಲ್ಲ ಅಂದ್ರೆ ತಿಮ್ಮಪ್ಪ ದುಡ್ಡು ಕೇಳಿದಾನೆ ಅಭಿನಂದನಾ ಸಮಾರಂಭದಲ್ಲಿ ಅಂತೇಳಿ ನಾನು ಬಹಿರಂಗವಾಗಿ ಹೇಳ್ತೀನಿ. ನನ್ನ ಹತ್ರ ಇವರು ಪ್ರವೀಣ್ ಬಸೂರವರು ಹೇಳಿದ್ದಾರೆ, ನಾನು ಪ್ರಮಾಣ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಕಾಗೇರಿ ಅವರು ಅಭಿನಂದನಾ ಕಾರ್ಯಕ್ರಮಕ್ಕೆ ನೀವು ನಮಗೆ ದುಡ್ಡು ಕೊಡಬೇಕು, ಖರ್ಚಿದೆ ಅಂತೇಳಿ ತಿಮ್ಮಪ್ಪ ಅವರು ACF ಪ್ರವೀಣ್ ಬಸೂರ್ ಅವ್ರ ಹತ್ರ ಕೇಳಿದ್ದಾರೆ. ಅವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ತಿಮ್ಮಪ್ಪ ಮಾರ ಏನ್ರಿ ನಮ್ಮ ಹತ್ರ ದುಡ್ಡು ಕೇಳ್ತಾರೆ ಕಾಗೇರಿ ಅವರ ಅಭಿನಂದನಾ ಸಮಾರಂಭಕ್ಕೆ, ಕೊಡ್ಲಿಲ್ಲ ಅಂದ್ರೆ ನೀವು ಟೈಮಿಗೆ ಸಿಗ್ತೀರಿ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ನನಗೆ ಪ್ರವೀಣ್ ಬಸೂರ್ ಅವರು ಫೋನ್ ಮಾಡಿ ಹೇಳಿದ್ದು ಹೌದು ಅಂತ ನಾನು ಪ್ರಮಾಣ ಮಾಡ್ತೀನಿ. ಅವ್ರು ಎಲ್ಲಿ ಕರೀತಾರೆ ಅಲ್ಲಿ ಒಂದು ವಾರದಲ್ಲಿ. ಈಗ ನಮಗೇನು ಅವ್ರು ತಿಮ್ಮಪ್ಪ ಹೇಳಿದಾನೆ ಅವ್ನು ಬಂದು ಪ್ರಮಾಣ ಮಾಡಲಿ ರೆಡಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಯಾರಾದರೂ ದೂಷಿಸುತ್ತಿದ್ದರೆ ಅವರು ದೇಶಕ್ಕಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಭ್ಯಸಿಸಬೇಕು. ಕಳೆದ 10 ವರ್ಷಗಳ ಅವಧಿಯಲ್ಲಿ ಅವರು ವಿಕಸಿತ ಭಾರತಕ್ಕೆ ನೀಡಿದ ಕೊಡುಗೆಯನ್ನು ಜಗತ್ತೇ ಹೊಗಳುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಿರಿಸಿಯ MES ಕಾನೂನು ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದ ಕೇಂದ್ರ ಸರ್ಕಾರದ ಯೋಜನೆಗಳ ಜಾಗೃತಿ ಕಾರ್ಯಕ್ರಮ ಹಾಗೂ ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು. ಒಂದು ಅಭಿವೃದ್ಧಿಯ ಹೊಂದುತ್ತಾ ಇರುವಂತಹ ದೇಶದ ಪ್ರಗತಿಗೆ ಕಾರಣ ಆಗಿರುವಂತಹ ನೂರಾರು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಅದರ ಪ್ರದರ್ಶನ ಇಲ್ಲಿರೋದು. ನಮ್ಮನ್ನ ಕೇಂದ್ರ ಸರ್ಕಾರವನ್ನ ನರೇಂದ್ರ ಮೋದಿ ಅವರನ್ನ ಯಾರಾದರೂ ಯಾವುದಾದ್ರೂ ಕಾರಣಕ್ಕೆ ದೂಷಿಸ್ತಾ ಇದ್ರೆ ನಾನು ಅವರಲ್ಲಿ ಒಂದೇ ಒಂದು ಕೇಳ್ಕೊಳ್ತೇನೆ, ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿರೋ ಕಾರ್ಯಕ್ರಮ ಏನು ಅನ್ನೋದನ್ನ ಒಂದು ಸಣ್ಣ ತುಣುಕು ಇಲ್ಲಿದೆ ಈ ಪ್ರದರ್ಶನದಲ್ಲಿ. ಅವರು ಅದನ್ನು ನೋಡ್ಲಿ. ಅದನ್ನು ನೋಡೋದ್ ಮೂಲಕ ಹೇಗೆ ಸರ್ಕಾರಿ ಯೋಜನೆಗಳನ್ನ ಜನಪರವಾಗಿ, ಬಡವರ ಪರವಾಗಿ, ದೇಶದ ಪರವಾಗಿ, ಜಗತ್ತಿನ ಹಿತದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಮಾಡಿದ್ದೇವೆ ಕೇಂದ್ರ ಸರ್ಕಾರವಾಗಿ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟತೆ ಬರುತ್ತೆ. ಈ ರೀತಿಯ ಕಾರ್ಯಕ್ರಮಗಳ ಬಗ್ಗೆ ಅಜ್ಞಾನದಿಂದ ಕೂಡಿರುವಂತವರು ಅಥವಾ ಸ್ವಾರ್ಥದ ಇನ್ಯಾವುದೋ ದುರಾಸೆಯ ಆಸೆ ಆಕಾಂಕ್ಷೆಗಳಿದ್ದವರು ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ದೂಷಿಸಬಹುದೇ ಹೊರತು ಈ ದೇಶದ ಹಿತ ಬಯಸುವಂತಹ ಬಡವರ ಪರವಾಗಿ, ಅಭಿವೃದ್ಧಿಯ ಪರವಾಗಿ ಭಾರತ 2047ರಲ್ಲಿ ಅಭಿವೃದ್ಧಿಯ ಹೊಂದಿದ ದೇಶವಾಗಿ, ವಿಕಸಿತ ಭಾರತವಾಗಿ ಮಾರ್ಪಡಬೇಕು ಅನ್ನೋ ಯಾರೂ ದೂಷಿಸುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ಒಂದು ಜಗತ್ತಿನ ಸೂಪರ್ ಪವರ್ ರಾಷ್ಟ್ರವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಸೂಪರ್ ಪವರ್ ರಾಷ್ಟ್ರವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಜಗತ್ತಿನ ಯಾವುದೇ ಅಭಿವೃದ್ಧಿಯ ಹೊಂದಿದ ದೇಶ, ಬಲಿಷ್ಠ ರಾಷ್ಟ್ರಗಳು, ಆ ದೇಶದ ಮುಖ್ಯಸ್ಥರು ಯಾರು ಅಧ್ಯಕ್ಷರು ಇನ್ಯಾವ ಸ್ಥಾನಮಾನದಲ್ಲಿದ್ದಾರೋ
ಭೀಮಣ್ಣ ನಾಯ್ಕ ಇವರಿಗೆ ಬೇಜವಾಬ್ದಾರಿ ಶಾಸಕರು ಅಂತ ಹೇಳುವ ಬಿಜೆಪಿಯವರಿಗೆ ಯಾವುದೇ ನೈತಿಕತೆ ಇಲ್ಲ. ಕಳೆದ 25 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಸಂಸದರಾಗಿ ಇದ್ದವರು ಏನು ಮಾಡಿದ್ದಾರೆ? ನಮ್ಮ ಶಾಸಕ ಭೀಮಣ್ಣ ನಾಯ್ಕರು ಅಧಿಕಾರ ಇಲ್ಲದಿದ್ದಾಗಲೂ ಜನರಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ. ತಾಲೂಕು ಆಸ್ಪತ್ರೆ ಎದುರು ನಡೆದ ಪ್ರತಿಭಟನೆಯಲ್ಲಿ 60% ಬಿಜೆಪಿಗರೇ ಇದ್ದರು. ಅವರು ನಮ್ಮ ಶಾಸಕರ ವಿರುದ್ಧ ಘೋಷಣೆ ಕೂಗಿರುವುದನ್ನು ಖಂಡಿಸುವುದಾಗಿ ಸಿದ್ದಾಪುರ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಸಿದ್ದಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜನರಿಗೆ ಮಂಗನ ಕಾಯಿಲೆ ಆದವರು ಮನೆಗೆ ಹೋಗಿ 10,000 20,000 ರೂಪಾಯಿ ಅವ್ರ ಕೈಯಿಂದ ಅವ್ರ ಮನೆಯಲ್ಲಿ ಹೋಗಿ ಸಾಂತ್ವನ ಹೇಳಿ ಅವ್ರಿಗೆ ಕೊಟ್ಟಿದ್ದಾರೆ. ಮನೆ ಬಿದ್ದಂಥವರಿಗೆ 10,000 20,000 ಕೊಟ್ಟಿದ್ದಾರೆ. ಸುಮಾರು ಈ ಅಧಿಕಾರ ಬರೋದಕ್ಕಿಂತ ಮುಂಚೆನೂ ಕೂಡ 13 ವರ್ಷ ಜಿಲ್ಲಾ ಅಧ್ಯಕ್ಷ ಆದಾಗೂ ಈ ಅತ್ಯಂತ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಶಾಸಕರಿಗೆ ಇವರು ಬೇಜವಾಬ್ದಾರಿ ಶಾಸಕ ಅಂತ ಹೇಳ್ತಾರಲ್ಲ, ಇವರು 30 ವರ್ಷದಿಂದ ಈ ಕ್ಷೇತ್ರದಲ್ಲಿ ಶಾಸಕರಾಗಿ MP ಗಳಿದ್ರು. ಇವರ ಕೊಡುಗೆ ಏನು ಅಂತ ಅವ್ರು ತಿಳ್ಕೋಬೇಕಾಗಿದೆ ಫಸ್ಟ್. ಅದನ್ನು ಬಿಟ್ಟು ಬೇರೆಯವ್ರ ಮೇಲೆ ಆಪಾದನೆ ಮಾಡೋದನ್ನ ನಿಲ್ಲಿಸಬೇಕು. ಆದ್ರಿಂದ ನಾವು ಇದೇ ರೀತಿ ಅವರು ಸುಳ್ಳು ಅಪಪ್ರಚಾರ ಮಾಡಿದ್ರೆ ನಾವು ಅವರ ವಿರುದ್ಧ ಪ್ರಕರಣವನ್ನು ದಾಖಲೆ ಮಾಡಬೇಕಾಗುತ್ತೆ ಕಾನೂನು ಪ್ರಕಾರ, ಮತ್ತೆ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ನವಿಲು ಕುಡಿತದೆ ಅಂತೇಳಿ ಕೆಂಬತ್ತು ಕುಣಿದ್ರೆ ನೋಡಕ್ ಚೆನ್ನಾಗಿರಲ್ಲ. ತಿಮ್ಮಪ್ಪ ಕೆಂಬತ್ತೆ ಬಿಟ್ಟರೆ ನವಿಲಾಗಕ್ಕೆ ಸಾಧ್ಯ ಇಲ್ಲ. ಅದನ್ನ ತಾವು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. 3,58,00,000 ಪಟ್ಟಣ ಪಂಚಾಯತಿ ಅಭಿವೃದ್ಧಿಗೆ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ 3,58,00,000 ಅಭಿವೃದ್ಧಿಗಾಗಿ ತಂದಿದ್ದಾರೆ. ಈಗೇನು ಕಾಮಗಾರಿಗಳು ಪ್ರಾರಂಭ ಮಾಡ್ತಾರೆ. ಹಳ್ಳಿಗೆ ಸುಮಾರು 47 ಕೋಟಿ ವಿಶೇಷ ಅನುದಾನವನ್ನು ತಂದಿದ್ದಾರೆ. 47 ಕೋಟಿ. ವಾಟರ್ ಸಪ್ಲೈಗೆ ಸುಮಾರು 97 ಲಕ್ಷವನ್ನು ತಂದಿದ್ದಾರೆ. ಹೀಗೆ ನಮ್ಮ ತಾಲೂಕಿಗೆ 98 ಕೋಟಿ ಅನುದಾನವನ್ನು, ಟೋಟಲ್ ಅನುದಾನವನ್ನು, PW ರಸ್ತೆಗೆ 20 ಕೋಟಿ, ಆಮೇಲೆ ತಾಲೂಕು ಪಂಚಾಯತಿಯಿಂದ 1,70,00,000, ಶಾಸಕರ ಅನುದಾನ 2 ಕೋಟಿ, ಇದೆಲ್ಲ ಸೇರಿ ಸುಮಾರು 98 ಕೋಟಿ ಅನುದಾನವನ್ನು ನಮ್ಮ ಸಿದ್ದಾಪುರ ತಾಲೂಕಿಗೆ ಈಗಾಗಲೇ ಬಂದಿದೆ. ಹಂತ ಹಂತವಾಗಿ ಕೆಲಸವನ್ನು ಟೆಂಡರ್ ಕರೆದು ಇದನ್ನು ಉದ್ಘಾಟನೆಯನ್ನು ಮಾಡಿ ಶಂಕುಸ್ಥಾಪನೆಯನ್ನು ಮಾಡಿ ಪ್ರಾರಂಭವನ್ನು ಮಾಡ್ತಾರೆ. ನಂತರ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಈ ಹಂತದಲ್ಲಿ ಸಾಕಷ್ಟು ಕೆಲಸವನ್ನು ತಂದಿದ್ದಾರೆ. ಅವರಿಗೆ ನಿಮ್ಮ ಮುಖಾಂತರ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಈ ತಾಲೂಕಿನ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ತಾಲೂಕಿನಾದ್ಯಂತ 2024-25ನೇ ಸಾಲಿನಿಂದ ಕೃಷಿ ಭಾಗ್ಯ ಯೋಜನೆಯನ್ನು ಕಲ್ಪಿಸಲಾಗುತ್ತಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ಮಧುಕರ್ ಎಚ್ ನಾಯ್ಕ್ ತಿಳಿಸಿದ್ದಾರೆ. ಶಿರಸಿ ತಾಲೂಕಿನಲ್ಲಿ ಈ ಸಾಲಿನಿಂದ ಕೃಷಿ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ತಾಲೂಕಿನಲ್ಲಿ ಹೆಚ್ಚಿನ ಕೃಷಿ ಮಳೆಯಾಶ್ರಿತ ಕೃಷಿಯಾಗಿದ್ದು ಸುಸ್ಥಿರತೆ ಬಹಳ ಕಷ್ಟ. ಮಳೆಯಾಶ್ರಿತ ಕೃಷಿಯನ್ನು ಸುಸ್ಥಿರ ಕೃಷಿಯನ್ನಾಗಿ ಮಾಡಲಿಕ್ಕೆ, ಯಾಕಂದರೆ ಬರ ಬರುತ್ತೆ, ಪ್ರವಾಹ ಬರುತ್ತೆ, ಹಾಗಾಗಿ ಕೃಷಿ ಅನ್ನೋದು ಅನಿಶ್ಚಿತತೆ ಆಗುತ್ತೆ ಮಳೆ ಮೇಲೆ ನಾವು ಡಿಪೆಂಡ್ ಆಗಿದ್ದಾಗ. ಹಾಗಾಗಿ ಈ ಮಳೆಯಾಶ್ರಿತ ಕೃಷಿಯನ್ನು ಸುಸ್ಥಿರ ಕೃಷಿಯನ್ನಾಗಿ ಮಾಡಲಿಕ್ಕೆ ಮತ್ತು ಮಳೆ ನೀರಿನ ಸಮರ್ಪಕ ಬಳಕೆ ಮಾಡಲಿಕ್ಕೆ, ಉಪಯುಕ್ತ ಬಳಕೆ ಮಾಡಲಿಕ್ಕೆ, ಅದರಿಂದ ಉತ್ಪಾದಕತೆ ಹೆಚ್ಚಿಸುವುದಕ್ಕೆ ಹಾಗೂ ಕೃಷಿ ಹೊಂಡಗಳ ಮೂಲಕ ಜಲವನ್ನು ಸಂಗ್ರಹಿಸಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಒಂದು ಮಳೆ ನೀರನ್ನು ಉಪಯೋಗಿಸುವ ಮೂಲಕ ಉತ್ಪಾದಕತೆ ಹಾಗೂ ಉತ್ಪಾದನೆ ಹೆಚ್ಚಿಸುವುದಕ್ಕೋಸ್ಕರ ಈ ಸಾಲಿನಿಂದ ಕೃಷಿ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ಯೋಜನೆಯಲ್ಲಿ ರೈತರು ಕೃಷಿ ಹೊಂಡವನ್ನು ನಿರ್ಮಿಸಿಕೊಳ್ಬಹುದು 90% ಸಹಾಯಧನದಲ್ಲಿ, ಪಾಲಿಥೀನ್ ಹೊದಿಕೆಯನ್ನು ತಗೊಳ್ಬಹುದು 80% ಸಹಾಯಧನದಲ್ಲಿ, ತಂತಿ ನೀರಿಯನ್ನು ಮಾಡಿಕೊಳ್ಬಹುದು 40% ಸಹಾಯಧನದಲ್ಲಿ, ತುಂತುರು ನೀರಾವರಿ ಘಟಕವನ್ನು ತೆಗೆದುಕೊಳ್ಬಹುದು ಬೆಳೆಗಳಿಗೆ ನೀರಾಯಿಸಲಿಕ್ಕೆ 90% ಸಹಾಯಧನದಲ್ಲಿ, ಅದೇ ರೀತಿ ಡೀಸೆಲ್ ಪಂಪ್ಸೆಟ್ ಅನ್ನು ಕೂಡ 50% ಸಹಾಯಧನದಲ್ಲಿ ತೆಗೆದುಕೊಂಡು ಈ ಯೋಜನೆಯ ಉಪಯುಕ್ತತೆಯನ್ನು ರೈತ ಬಾಂಧವರು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸುತ್ತೇನೆ. ಕೊಟ್ಟಕೆರೆಯಲ್ಲಿ ವಾಕಿಂಗ್ ಸ್ಪಾಟ್ ಕೆಲವೊಂದು ಕಡೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದೆ. ಈ ಬಗ್ಗೆ ಶಾಸಕರು 5-6 ತಿಂಗಳ ಹಿಂದೆ ಭೇಟಿ ನೀಡಿ ಸರಿಪಡಿಸಲು ಪೌರಾಯುಕ್ತರ ಗಮನಕ್ಕೆ ತಂದಿದ್ದರು. ನಂತರ ಏನಾಯಿತು ಗೊತ್ತಾಗಿಲ್ಲ. ಇದೀಗ ಕೊಟ್ಟಕೆರೆಯ ಅಲ್ಲಲ್ಲಿ ದೇವರ ಫೋಟೋ ಇಡುವ ಜಾಗವಾಗಿದೆ. ಅಲ್ಲಲ್ಲಿ ಪಿಚಿಂಗ್ ಕುಸಿದಿದೆ. ಕಾವಲುಗಾರರಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವ ತಾಣವಾಗಿದೆ. ಒಟ್ಟಿನಲ್ಲಿ ಕೊಟ್ಟಕೆರೆಯ ಬಗ್ಗೆ ನಗರಸಭೆ ಏಕಿಷ್ಟು ತಾತ್ಸರ್ಯ ಭಾವನೆ ತೋರುತ್ತಿದೆ ಎಂದು ತಿಳಿಯುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯರು ಶಾಸಕರು ಕೊಟ್ಟಕೆರೆಯಲ್ಲಿ ಅಪಾಯ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕೆನ್ನುವುದು ಸಾರ್ವಜನಿಕರ ಕಳಕಳಿಯ ಆಶಯವೂ ಆಗಿದೆ.
ಕೋಟೆಕೆರೆ ಪಾರ್ಕಿಂಗ್ ತುಂಬ ಡೇಂಜರಸ್ ಆಗೈತೆ. ಆವಾಗ ಯಾರು ಬೀಳ್ತಾರೆ ಗೊತ್ತಿಲ್ಲ. ಸ್ವಲ್ಪ ಸೇಫಾಗಿ ಹೋಗಿ ಇಲ್ಲಲ್ಲ, ತುಂಬ ಎಲ್ಲ ಕಳಚೋಗಿದೆ ಇಲ್ಲಿ ಕಡೆ ಸೈಡ್ ಪೂರ್ತಿ. ಇಲ್ಲಿಂದ ಅಲ್ಲಿವರೆಗೂ ಫುಲ್ ಕಳಚೋಗಿದೆ ನೋಡಿ. ತುಂಬ ಡೇಂಜರ್ ಆಗಿದೆ ಈಗ. ಸ್ವಲ್ಪ ಇಲ್ಲಿ ಹತ್ತಿರ ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲಿ. ತುಳಸಿ ಹಬ್ಬದ ಪೂರ್ವ ದಿನವೇ ಸಿರ್ಸಿಯಲ್ಲಿ ತುಳಸಿ ಕಟ್ಟೆ ಅಲಂಕಾರಕ್ಕೆ ಬೇಕಾಗುವ ಹೂ, ಹಣ್ಣು ಹಾಗೂ ಕಬ್ಬಿನ ವ್ಯಾಪಾರ ಜೋರಾಗಿಯೇ ನಡೆಯಿತು. ಈ ಬಾರಿ ತುಳಸಿ ಹಬ್ಬಕ್ಕಾಗಿಯೇ ಗೊಂಡೆ ಹೂಗಳು ಭರಪೂರವಾಗಿ ಬಂದರೂ ದರ ಏರಿಕೆಯಿಂದಾಗಿ ಅಷ್ಟೇನು ವ್ಯಾಪಾರ ನಡೆದಿಲ್ಲ ಎನ್ನುವ ಮಾತು ಹೂ ವ್ಯಾಪಾರಸ್ಥರಿಂದ ಕೇಳಿ ಬಂತು. ಹಾಗಂತ ಕಬ್ಬಿನ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ ಎಂದು ವ್ಯಾಪಾರಸ್ಥರು ಹೇಳಿದ್ದಾರೆ. ಗುರು ಹೆಂಗ್ ಮಾರು ಹೂವ ಹೆಂಗ್ ಮಾರು ಹೇಳ. ಸೇವಂತಿಗೆ ಎಷ್ಟು 50? ಗೊಂಡೆ 30. ಹಾರ ಹೆಂಗ್ ಮಾಡಿದ್ರಿ? ಹಾರ ಹೆಂಗ್ ಮಾಡಿದ್ರಿ? ಕಬ್ಬು ಹೆಂಗಂತ? ಎಷ್ಟು ಕಬ್ಬು ಇರ್ತಾವ ಒಂದು ಸೆಟ್? 5 ಕಬ್ಬು. ಯಾವ ಸೈಡ್ ಹೂವ ಇಲ್ಲ? ಹೂವ ಯಾವ ಸೈಡ್? ಹಂಗಲ್ಲ ಹಾವೇರಿ. ಹಲೋ ಹೆಂಗ್ರಿ ಸೇವಂತಿಗೆ? ಗುರು ಕಬ್ಬು ಹೆಂಗ್ ಮಾಡಿದ್ದು ಕಬ್ಬು ಎಷ್ಟಿರುತ್ತೆ? 5, 8 ಎಷ್ಟು? ಹೆಚ್ಚಾಗಿಲ್ಲನಾ? 150 ರೂಪಾಯಿ ಕೊಡ್ತಾರೆ. ಬಂತು ಮಳಲ್ಗವ ಹೆಂಗ್ ಈ ಸರ್ತಿ ಕಬ್ಬು ಮತ್ ಮಳಲ್ಗಮ್ಮ ಆನೆ ಬಂದ ಅಂತಲ್ಲ ಮತ್ತೆ. ಓಹೋ ಅಣ್ಣ, ಸೇವಂತಿಗೆ ಹೆಂಗ್ ಮಾಡಿದ್ದೆ? ಗೊಂಡೆ ಹೆಂಗ್ ಮಾಡಿದ್ದೆ? ಆ ಕೆಂಪು ಹೂವ 60. ಹೆಂಗೆ ಈ ಸರ್ತಿ ಮಾರ್ಕೆಟ್ ಹೆಂಗೈತೆ? ತಂಡ ಸಿದ್ದಾಪುರ ತಾಲೂಕಿನಲ್ಲಿ ಕಾಡುತ್ತಿರುವ ಅಡಿಕೆ ಎಲೆಚುಕ್ಕೆ ರೋಗ ವಿಪರೀತವಾಗಿದ್ದು, ರೋಗದ ನಿವಾರಣೆಗೆ ಹಂಗಾರಕಂಡ ಗ್ರಾಮದ ರೈತರೆಲ್ಲ ಸೇರಿ ತಮ್ಮ ಅಡಿಕೆ ತೋಟಕ್ಕೆ ಸಾಮೂಹಿಕವಾಗಿ ಔಷಧಿ ಸಿಂಪಡಣೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಜಿಲ್ಲೆಯ ಪ್ರತಿಷ್ಠಿತ ನಾಣಿಕಟ್ಟ ತ್ಯಾಗಲಿ ಸೇವಾ ಸಹಕಾರಿ ಸಂಘ ಸಹಕಾರದಲ್ಲಿ 8 ಜನ ನುರಿತ ಫೈಬರ್ ದೋಟಿ ಸಿಬ್ಬಂದಿಗಳಿಂದ ಔಷಧಿ ಸಿಂಪಡಣೆ ಕಾರ್ಯ ಮಾಡಲಾಗುತ್ತಿದೆ. ಸಾಮೂಹಿಕ ಮದ್ದು ಸಿಂಪಡಣೆ ಕಾರ್ಯದ ನೇತೃತ್ವವನ್ನು ಹಂಗಾರಕಂಡದ ಶ್ರೀ ನಾಗಚೌಡೇಶ್ವರಿ ಸೇವಾ ಸಮಿತಿ ವಹಿಸಿದೆ. ನಾವು ಈಗ ಸುಮಾರು ಒಂದು 180 ಡ್ರಮ್ಮಿಂದ 200 ಡ್ರಮ್ಮಿನವರೆಗೆ ಈಗಾಗಲೇ ಸ್ಪ್ರೇ ಮಾಡಿದ್ದೇವೆ 50 ಎಕರೆಗೆ. ಇನ್ನೂ ಕೂಡ ಒಂದು 30 ಎಕರೆಗೆ ಹೆಚ್ಚು ಕಡಿಮೆ ಒಂದು 30ರಿಂದ 40 ಡ್ರಮ್ ಆಗಿರ್ಬೋದು. ಅದೇ ರೀತಿ ನಮ್ಮ ತ್ಯಾಗಲಿ ಸೇವಾ ಸಹಕಾರಿ ಕಾರ್ಯನಿರ್ವಾಹಕರಾದಂಥ ಸುಧಾಕರ್ ಅವರಿಗೂ ಇದೇ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಶ್ರೀ ನಾಗಚೌಡೇಶ್ವರಿ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಊರ ಹಿರಿಯ ನಾಗರಿಕರಿಗೂ ಕೂಡ ಇದೇ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳು. ನಮ್ಮ ಹಂಗಾರಕಂಡ ಗ್ರಾಮದಲ್ಲಿ ಎಲೆ ಚುಕ್ಕೆ ರೋಗ ಬಹಳ ಉಲ್ಬಣಗೊಂಡಿದ್ದು, ಅದನ್ನು ನಾವು ತೋಟಗಾರಿಕಾ ಇಲಾಖೆಯವರ ಹತ್ರ ಸಮಾಲೋಚನೆ ಮಾಡಿದಾಗ ಅವರ ಒಂದು ವಿಜ್ಞಾನಿಗಳಿದ್ದಾರೆ, ಅರುಣ್ ಸರ್ ಹೇಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಈಗ ಸಾಮೂಹಿಕವಾಗಿ ನಮ್ಮ ಹಂಗಾರಕಂಡದ ಎಲ್ಲ ಸಾಧಾರಣ ಒಂದು 50 ಎಕರೆ ತೋಟಕ್ಕೆ ಕಾಮನ್ ಸ್ಪ್ರೇ ಮಾಡುವ ಮೂಲಕ ಜೊತೆಯಲ್ಲಿ ಸೇವಾ ಸಹಕಾರಿ
ಸಂಘ ರಾಣಿಕಟ್ಟ ಇವರ ಒಂದು ಸಹಕಾರದಿಂದ ಅಲ್ಲಿಯ ಏನು ಫೈಬರ್ ದೋಟಿಯನ್ನು ನಮ್ಮ ಬಳಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಂಗಾರಕಂಟಕ ಗ್ರಾಮದ ನಾಗಚೌಡೇಶ್ವರಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಊರ ನಾಗರಿಕರ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸಾಧಾರಣ ಒಂದು 30 ಎಕರೆ ತೋಟವನ್ನು ನಾವು ಈಗ ಸಾಮೂಹಿಕ ಕಾಮನ್ ಸ್ಪ್ರೇ ಮಾಡಿದ್ದೇವೆ. ಇನ್ನೂ ಸ್ವಲ್ಪ ಬಾಕಿ ಉಂಟು. ಅದನ್ನು ಈಗಾಗಲೇ ಮುಂದುವರಿಸುವಲ್ಲಿ ಕ್ರಮ ಕೈಗೊಳ್ತಾ ಇದ್ದೇವೆ. ಹಾಗಾಗಿ ಇನ್ನು ಮುಂದೂ ಸಹ ಇದೇ ರೀತಿ ಸಹಕಾರವನ್ನು ನಮ್ಮ ಸೇವಾ ಸಹಕಾರಿ ಸಂಘದವರು, ತೋಟಗಾರಿಕಾ ಇಲಾಖೆಯವರು ಹಾಗೂ ಊರ ನಾಗರಿಕರು ಕೊಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಸಿಕೊಟ್ಟಂಥ ಊರ ಎಲ್ಲ ಸಮಸ್ತ ನಾಗರಿಕರಿಗೂ ನಾಗಚೌಡೇಶ್ವರಿ ಸೇವಾ ಸಮಿತಿ ಅಧ್ಯಕ್ಷನಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.